ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮ ಜೊತೆ ಒಂದು ಆಸಕ್ತಿದಾಯಕ ವಿಷಯದ ಬಗ್ಗೆ ಮಾತನಾಡುವವನಿದ್ದೇನೆ. ಅದೇನು ಗೊತ್ತಾ? ಯಾವುದೇ ಒಂದು ಕೌಶಲ್ಯ ಅಥವಾ ಸ್ಕಿಲ್ ಅನ್ನು ಕೇವಲ 21 ದಿನಗಳಲ್ಲಿ ಹೇಗೆ ಕಲಿಯಬಹುದು ಅಂತ. ಹೌದು ಫ್ರೆಂಡ್ಸ್, ಕೇವಲ 21 ದಿನಗಳಲ್ಲಿ ನೀವು ನಿಮ್ಮ ಇಚ್ಛೆಯ ಕೋಡಿಂಗ್, ಕಮ್ಯುನಿಕೇಶನ್, ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಎಡಿಟಿಂಗ್ ಅಥವಾ ಬೇರೆ ಯಾವುದೇ ಸ್ಕಿಲ್ ಅನ್ನು ಕೇವಲ 21 ದಿನಗಳಲ್ಲಿ ಕಲಿಯಬಹುದು. ಹಾಗಾದರೆ ಬನ್ನಿ, ಆ 21 ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂತ 5 ಟಿಪ್ಸ್ಗಳ ಮೂಲಕ ನೋಡೋಣ. ಟಿಪ್ ನಂಬರ್ 1, ಚೂಸ್ ಯುವರ್ ಇಂಟ್ರೆಸ್ಟ್. ಸ್ನೇಹಿತರೆ, ಹಾಗೆ ನೋಡಿದರೆ ಜಗತ್ತಿನಲ್ಲಿ ಕಲಿಯಲು ತುಂಬಾ ವಿಷಯಗಳಿವೆ. ಹಾಗಂತ ನೀವು ಎಲ್ಲ ವಿಷಯಗಳನ್ನು ಕಲಿಯುತ್ತಾ ಕುಳಿತುಕೊಳ್ಳಲು ಆಗುವುದಿಲ್ಲ. ನೀವು ಯಾವ ರೀತಿಯ ಸ್ಕಿಲ್ಗಳನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಳಬೇಕೆಂದರೆ ಆ ಸ್ಕಿಲ್ಗಳು ನಿಮ್ಮ ಲೈಫ್ ನಲ್ಲಿ ಗ್ರೋತ್ ಅನ್ನು ಉಂಟು ಮಾಡುವಂತಿರಬೇಕು. ಅವು ನಿಮಗೆ ತುಂಬಾ ಹಣವನ್ನು ನೀಡುವಂತಿರಬೇಕು. ಅವನ್ನು ನೀವು ತುಂಬಾ ಖುಷಿಯಿಂದ ಕಲಿಯುವಂತಿರಬೇಕು. ಉದಾಹರಣೆಗೆ ಇಂಗ್ಲಿಷ್ ಸ್ಪೀಕಿಂಗ್, ಪರ್ಸನಾಲಿಟಿ ಡೆವಲಪ್ಮೆಂಟ್, ಕೋಡಿಂಗ್, ಸ್ಕ್ರಿಪ್ಟ್ ರೈಟಿಂಗ್, ಸ್ಟೋರಿ ರೈಟಿಂಗ್, ಎಕ್ಸೆಲ್ ಶೀಟ್ಸ್. ಟಿಪ್ ನಂಬರ್ 2, ಪ್ರತಿದಿನ 1 ಗಂಟೆ ಕಲಿಯಲು ಮೀಸಲಿಡಿ. ಸ್ನೇಹಿತರೆ, ನೀವು 21 ದಿನಗಳಲ್ಲಿ ಒಂದು ಸ್ಕಿಲ್ ಅನ್ನು ಪರ್ಫೆಕ್ಟ್ ಆಗಿ ಕಲಿಯಬೇಕೆಂದರೆ ಪ್ರತಿದಿನ 1 ಗಂಟೆ ಅದಕ್ಕಾಗಿ ಮೀಸಲಿಡಿ. ಹಾಗಂತ ಒಂದು ದಿನ 10 ಗಂಟೆ ಮತ್ತೆ 5 ದಿನ ಗ್ಯಾಪ್ ಮಾಡುವುದರಿಂದ ಪ್ರಯೋಜನವಿಲ್ಲ. ಬದಲಾಗಿ ಪ್ರತಿದಿನ ಕನ್ಸಿಸ್ಟೆಂಟ್ ಆಗಿ 1 ಗಂಟೆ ಪ್ರಾಕ್ಟೀಸ್ ಮಾಡಿ. ಯಾಕೆಂದರೆ ಕನ್ಸಿಸ್ಟೆನ್ಸಿ ಬೀಟ್ಸ್ ಇಂಟೆನ್ಸಿಟಿ. ಹೀಗೆ ಒಂದು ಸಣ್ಣ ಎಫರ್ಟ್ ಆದರೂ ಡೈಲಿ ಮಾಡಿದರೂ ನಿಮ್ಮ ಬ್ರೈನ್ ಅದನ್ನು ಬೇಗ ಅಬ್ಸರ್ವ್ ಮಾಡಿಕೊಳ್ಳುತ್ತದೆ. ಟಿಪ್ ನಂಬರ್ 3, ಥಿಯರಿ ಕಡಿಮೆ ಮಾಡಿ, ಪ್ರಾಕ್ಟೀಸ್ ಹೆಚ್ಚು ಮಾಡಿ. ಹೌದು ಫ್ರೆಂಡ್ಸ್, ನೀವೆಷ್ಟೇ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಿದರೂ ಕೊನೆಗೆ ನಿಮಗೆ ಎಷ್ಟು ಮಾರ್ಕ್ಸ್ಗಳು ಸಿಗುವವು ಅಂದರೆ ನೀವು ಪರೀಕ್ಷೆಯಲ್ಲಿ ಎಷ್ಟು ಬರೆದಿದ್ದೀರಿ ಎಂಬುದರ ಮೇಲೆಯೇ ಹೊರತು ನೀವು ಆ ಎಕ್ಸಾಮ್ಗೆ ಎಷ್ಟು ಪ್ರಿಪರೇಷನ್ ಮಾಡಿದಿರಿ ಎಂಬುದರ ಮೇಲೆ ಅಲ್ಲ. ಹಾಗೆಯೇ ನೀವು ಯಾವುದೇ ಸ್ಕಿಲ್ ಕಲಿಯಬೇಕಾದರೂ ಪ್ರಾಕ್ಟೀಸ್ಗೆ ಹೆಚ್ಚು ಒತ್ತು ನೀಡಬೇಕೇ ಹೊರತು ಥಿಯರಿಗೆ ಅಲ್ಲ. ಉದಾಹರಣೆಗೆ ಇಂಗ್ಲಿಷ್ ಕಲಿಯುತ್ತಿದ್ದರೆ ಮಾತನಾಡಿ, ಡ್ರಾಯಿಂಗ್ ಕಲಿಯುತ್ತಿದ್ದರೆ ಡೈಲಿ ಸ್ಕೆಚ್ ಮಾಡಿ, ಕೋಡಿಂಗ್ ಕಲಿಯುತ್ತಿದ್ದರೆ ಕೋಡ್ ಬರೆಯಿರಿ. ಲರ್ನಿಂಗ್ ಬೈ ಡೂಯಿಂಗ್ ಇದು ಅತ್ಯಂತ ಪವರ್ಫುಲ್ ಮೆಥಡ್ ಆಗಿದೆ. ಟಿಪ್ ನಂಬರ್ 4, ನಿಮ್ಮ ಡೋಪಮಿನ್ ಅನ್ನು ಐಡೆಂಟಿಫೈ ಮಾಡಿಕೊಳ್ಳಿ. ಸ್ನೇಹಿತರೆ, ನಿಮ್ಮ ಡೋಪಮಿನ್ ಅನ್ನೋ ಹಾರ್ಮೋನ್ ಯಾವಾಗ ಬೇಗ ರಿಲೀಸ್ ಆಗುತ್ತೋ ಅದನ್ನು ಐಡೆಂಟಿಫೈ ಮಾಡಿಕೊಳ್ಳಬೇಕು. ಸೋಷಿಯಲ್ ಮೀಡಿಯಾ ಸ್ಕ್ರೋಲಿಂಗ್, ಬಿಂಜ್ ವಾಚ್, ಗೇಮ್ಸ್ ಇವುಗಳಿಂದ ನಿಮ್ಮಲ್ಲಿ ಬಹು ಬೇಗ ಡೋಪಮಿನ್ ರಿಲೀಸ್ ಆಗುತ್ತೆ. ಅದೇ ಯಾವುದೇ ಸ್ಕಿಲ್ ಲರ್ನಿಂಗ್, ಟ್ರೈನಿಂಗ್, ಮೀನಿಂಗ್ಫುಲ್ ಟಾಕಿಂಗ್, ವರ್ಕಿಂಗ್ ಆನ್ ಗೋಲ್ಸ್ ಮಾಡುತ್ತಿರುವಾಗ ನಿಮ್ಮ ಡೋಪಮಿನ್ ಬೇಗ ರಿಲೀಸ್ ಆಗುವುದೇ ಇಲ್ಲ. ಹೀಗಾಗಿ ಯಾವ ಸ್ಕಿಲ್ಗಳು ನಿಮ್ಮ ಡೋಪಮಿನ್ ಅನ್ನು ಬೇಗ ರಿಲೀಸ್ ಮಾಡುವುದಿಲ್ಲವೋ ಅಂತಹುದೇ ಸ್ಕಿಲ್ಗಳನ್ನು ನೀವು ಯಾವಾಗಲೂ ಕಲಿಯಲು ರೆಡಿಯಾಗಿರಬೇಕು. ಟಿಪ್ ನಂಬರ್ 5, ನಿಮ್ಮ ಎಲ್ಲ ಡಿಸ್ಟ್ರಾಕ್ಷನ್ಸ್ಗಳನ್ನು ಕಡಿಮೆ ಮಾಡಿ. ಫ್ರೆಂಡ್ಸ್, ನೀವು ಯಾವುದೇ ಸ್ಕಿಲ್ ಅನ್ನು ಕಲಿಯುವ ಸಮಯದಲ್ಲಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ಗಳನ್ನು ಆಫ್ ಮಾಡಿ. ಸೋಷಿಯಲ್ ಮೀಡಿಯಾಗಳಿಂದ ದೂರವಿರಿ. ಒಂದು ಶಾಂತವಾದ ಸ್ಥಳದಲ್ಲಿ ಕುಳಿತು ಕೆಲಸ ಮಾಡಿ. ಯಾಕೆಂದರೆ ಡಿಸ್ಟ್ರಾಕ್ಟೆಡ್ ಬ್ರೈನ್ ಸ್ಲೋ ಆಗಿ ಕೆಲಸ ಮಾಡುತ್ತದೆ. ಫೋಕಸ್ಡ್ ಬ್ರೈನ್ ಯಾವಾಗಲೂ ಫಾಸ್ಟ್ ಆಗಿ ಕೆಲಸ ಮಾಡುತ್ತದೆ. ಸ್ನೇಹಿತರೆ, ಕೇವಲ 21 ದಿನಗಳಲ್ಲಿ ಯಾವುದೇ ಮಿರಾಕಲ್ಸ್ ಆಗುವುದಿಲ್ಲ, ಆದರೆ ಒಂದು ಸ್ಟ್ರಾಂಗ್ ಫೌಂಡೇಶನ್ ಖಂಡಿತ ಬಿಲ್ಡ್ ಆಗುತ್ತದೆ. ಹೀಗಾಗಿ ಫ್ರೆಂಡ್ಸ್, ಪ್ರತಿದಿನ ಸ್ವಲ್ಪ ಇಂಪ್ರೂವ್ಮೆಂಟ್ ಆದರೂ 21 ದಿನಗಳ ನಂತರ ನಿಮ್ಮಲ್ಲಿ ದೊಡ್ಡ ಚೇಂಜ್ ಕಾಣಿಸುತ್ತದೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ. ಧನ್ಯವಾದಗಳು.